ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ರಾಜ್ಯದಲ್ಲಿ ಏನು ಈ ಹಿಂದೆ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಲಾಟರಿಯನ್ನ ನಿಷೇಧ ಮಾಡಿದ್ರು. ಆದ್ರೂ ಸಹ ಅನೇಕರು ಕದ್ದು ಮುಚ್ಚಿ ಲಾಟರಿಯನ್ನ ಮಾಡ್ತಾ ಇರುವಂತಹ ಅನೇಕ ಪ್ರಕರಣಗಳು ಕೂಡ ಕಂಡು ಬಂತು. ಈ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದ ಒಂದು ಕಾರ್ಯಾಚರಣೆಯಲ್ಲಿ ಏನು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಇಬ್ಬರು ಲಾಟರಿಯನ್ನ ಮಾರುತ್ತಿದ್ದಂತಹ ಆರೋಪಿಗಳನ್ನ ಪೊಲೀಸರು ಬಂಧಿಸಿರುವಂತದ್ದು. ಸುಮಾರು 65,000ಕ್ಕೂ ಹೆಚ್ಚು ರೂಪಾಯಿ ಮೌಲ್ಯದ ಲಾಟರಿಗಳನ್ನ ಇವರು ಪಿರಿಯಾಪಟ್ಟಣದಲ್ಲಿ ಮಾರಾಟ ಮಾಡ್ತಾ ಇದ್ರು ಎಂಬ ಖಚಿತ ಮಾಹಿತಿಯ ಮೇರೆಗೆ ಅಂದ್ರೆ ಸ್ವಾಮಿ ಹಾಗೂ ಅರುಣ್ ಎಂಬ ಇಬ್ಬರು ಆರೋಪಿಗಳನ್ನ ಬಂಧಿಸಿರುವಂತದ್ದು. ಇನ್ನು ಇಬ್ಬರು ಕೂಡ ಕೇರಳದಿಂದ ಲಾಟರಿಗಳನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದು ರಾಜ್ಯದಲ್ಲಿ ಮಾರಾಟ ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ. ಪಿರಿಯಾಪಟ್ಟಣದ ಸುತ್ತಲೂ ಕೂಡ ಬರುವಂತ ಪ್ರವಾಸಿಗರಿರ್ಬೋದು ಹಾಗೂ ಅನೇಕರಿಗೆ ಕುಶಾಲ್ ನಗರ, ಮಡಿಕೇರಿಗೆ ಹೋಗುವಂತವ್ರಿಗೆ ಅವರು ಲಾಟರಿಯನ್ನ ಮಾರಾಟ ಮಾಡ್ತಾ ಇದ್ರು ಅನ್ನುವಂಥದ್ದು ಬೆಳಕಿಗೆ ಬಂದಿರುವಂತದ್ದು. ಇನ್ನು ಬಂಧಿತರಿಂದ ಸುಮಾರು 65,000 ಮೌಲ್ಯದ ಲಾಟರಿ ಟಿಕೆಟ್ ಹಾಗೂ 22,000 ರೂಪಾಯಿ ಮೌಲ್ಯದ ನಗದನ್ನ ವಶಪಡಿಸಿಕೊಂಡಿರುವಂತದ್ದು. ಅಲ್ಲದೆ ಏನು ಹಿಂದೆ ರಾಜ್ಯದಲ್ಲೂ ಕೂಡ ಲಾಟರಿ ನಡೀತಾ ಇತ್ತು. ಆದ್ರೆ ಲಾಟರಿಯಿಂದ ಅನೇಕರು ತಮ್ಮ ಮನೆ ಮಠೆಯನ್ನ ಕಳ್ಕೊಳ್ತಾ ಇದ್ರು ಅನ್ನುವ ನಿಟ್ಟಿನಲ್ಲಿ ಹಿಂದೆ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಸಂಪೂರ್ಣವಾಗಿ ಲಾಟರಿಯನ್ನ ನಿಷೇಧ ಮಾಡಿದ್ರು. ಅಲ್ಲದೆ ಸಾರಾಯನ್ನು ಕೂಡ ನಿಷೇಧವನ್ನ ಮಾಡಿದ್ರು. ಸದ್ಯ ಅನೇಕರು ಅಂದ್ರೆ ಹಣದ ಆಸೆಗಾಗಿ ಕೇರಳಕ್ಕೆ, ಯಾಕೆಂದ್ರೆ ಈಗ ಕೇರಳದಲ್ಲಿ ಸಾಕಷ್ಟು ಲಾಟರಿಯ ಒಂದು ವಹಿವಾಟು ನಡೀತಾ ಇರುವಂತದ್ದು. ಕೋಟ್ಯಾಂತರ ರೂಪಾಯಿ ವಹಿವಾಟನ್ನ ಕೇರಳ ಸರ್ಕಾರದಲ್ಲಿ ಮಾಡ್ತಾ ಇರುವಂತದ್ದು. ಕೇರಳದ ಅಂದ್ರೆ ರಾಜ್ಯದಿಂದ ಕೇರಳಕ್ಕೆ ಹೋಗುವಂತ ಅನೇಕರು ಸಹ ಲಾಟರಿ ಟಿಕೆಟ್ ಅನ್ನ ಅಲ್ಲಿಂದ ಕೊಂಡುಕೊಂಡು ಬರುವಂತಹ ವಾಡಿಕೆಯೂ ಸಹ ಇರುವಂತದ್ದು. ಆದ್ರೆ ಈ ಆರೋಪಿಗಳು ಕೇರಳದಿಂದ ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಏಕಾಏಕಿ ಎಲ್ಲವನ್ನು ಕೂಡ ಲಾಟರಿಗಳನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದು ರಾಜ್ಯದ ಗಡಿಯಲ್ಲಿ ಮಾಡ್ತಾ ಇದ್ರು ಅನ್ನುವ ಖಚಿತ ಮಾಹಿತಿ ಮೇರೆಗೆ ಪಿರಿಯಾಪಟ್ಟಣ ಪೊಲೀಸರು ಇಬ್ಬರನ್ನ ಬಂಧಿಸಿರುವಂತದ್ದು. ಅಲ್ಲದೆ ಒಂದು ಮೆಸೇಜ್ ಅನ್ನು ಸಹ ಕೊಟ್ಟಿರುವಂತದ್ದು. ರಾಜ್ಯದಲ್ಲಿ ಲಾಟರಿಯನ್ನು ನಿಷೇಧ ಮಾಡಲಾಗಿದೆ. ಯಾರಾದ್ರೂ ಲಾಟರಿಯನ್ನ ಮಾರಾಟ ಮಾಡೋದಾಗ್ಲಿ ಕೊಂಡುಕೊಳ್ಳೋದಾಗ್ಲಿ ಕಂಡು ಬಂದ್ರೆ ಅಂತವರ ವಿರುದ್ಧವೂ ಕೂಡ ಕಾನೂನು ಕ್ರಮವನ್ನ ತೆಗೆದುಕೊಳ್ತೇವೆ ಅಂತೇಳಿ ಕಠಿಣವಾಗಿ ಎಚ್ಚರಿಕೆಯನ್ನ ಸಹ ಕೊಟ್ಟಿರುವಂತದ್ದು. ಅಲ್ಲದೆ ಒಂದಷ್ಟು ಮಂದಿ ಏನು ಕೇರಳದ ಗಡಿ ಭಾಗದಿಂದ ಕೇರಳಿಗರಿಗೂ ಕೂಡ ಕರ್ನಾಟಕಕ್ಕೆ ಬಂದು ಲಾಟರಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಯು ಸಹ ಓಡಾಡ್ತಾ ಇರುವಂತದ್ದು. ಅವರಿಗೂ ಸಹ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಗಡಿ ಭಾಗದಲ್ಲಿ ಎಲ್ಲೇ ಇರಬಹುದು, ಲಾಟರಿಯನ್ನ ಅಕ್ರಮವಾಗಿ ಮಾರಾಟ ಮಾಡೋದು ಕಂಡು ಬಂದ್ರೆ ಅಂತವ್ರ ವಿರುದ್ಧವೂ ಸಹ ನಾವು ಕಠಿಣವಾಗಿ ಕಾನೂನು ಕ್ರಮವನ್ನ ಜರುಗಿಸ್ತೇವೆ ಅಂತ ಅಂದ್ರೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಸದ್ಯ ಇನ್ನು ಪಿರಿಯಾಪಟ್ಟಣದಲ್ಲಿ ಲಾಟರಿಯನ್ನ ಮಾರಾಟ ಮಾಡುತ್ತಿದ್ದಂತ ಅರುಣ್ ಹಾಗೂ ಸ್ವಾಮಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂತದ್ದು. ಅಲ್ಲದೆ ಬಂಧಿತರಿಂದ ವಶಪಡಿಸಿಕೊಂಡಿರುವಂತಹ ಲಾಟರಿ ಟಿಕೆಟ್ಗಳು ಹಾಗೂ ನಗದನ್ನು ಕೂಡ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರುಪಡಿಸಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.